ನಮಸ್ಕಾರ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಕಲಾ. ವೆಲ್ಕಮ್ ಟು ಪುಷ್ಟಿ ಪೌಷ್ಟಿಕ ಯೂಟ್ಯೂಬ್ ಚಾನಲ್. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಆರಂಭಿಸಿರುವೆನು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದೊಂದಿಗೆ ನನ್ನನ್ನು ಪ್ರೋತ್ಸಾಹಿಸಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇಂದು ಅಂಗನವಾಡಿಯಲ್ಲಿ ದೊರಕುವ ಪುಷ್ಟಿ ಮಿಲೆಟ್ ಲಡ್ಡು ಮಿಶ್ರಣದ ಮಹತ್ವವನ್ನು ತಿಳಿಸಲಿರುವೆನು. ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಬಳಸುವ ಮಿಲೆಟ್ ಲಡ್ಡು ಮಿಶ್ರಣವು ಗೋಧಿ, ಅಕ್ಕಿ, ಬೆಲ್ಲ, ಸೋಯಾ, ರಾಗಿ, ಹುರಿಗಡಲೆ, ಎಡಿಬಲ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ, ಜೀವಸತ್ವಗಳು ಹಾಗೂ ಖನಿಜಗಳನ್ನು ಒಳಗೊಂಡಿವೆ. ಖನಿಜಗಳಾದಂತಹ ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಶಿಯಂ, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ3, ವಿಟಮಿನ್ ಬಿ6, ವಿಟಮಿನ್ ಬಿ12, ವಿಟಮಿನ್ ಸಿ, ವಿಟಮಿನ್ ಡಿ, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಮೊದಲಾದ ಅಂಶಗಳನ್ನು ಒಳಗೊಂಡಿದೆ. 3 ರಿಂದ 6 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಮಿಲೆಟ್ ಮಿಶ್ರಣವನ್ನು ಅಂಗನವಾಡಿಯಲ್ಲಿ ನೀಡಲಾಗುತ್ತದೆ. ಸರ್ಕಾರದಿಂದ ಉಚಿತವಾಗಿ ದೊರೆಯುವ ಈ ಮಿಶ್ರಣವನ್ನು ಕೆಲವರು ದನ ಜಾನುವಾರುಗಳಿಗೆ ಹಾಕುತ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ ಫ್ರೆಂಡ್ಸ್. ಸರ್ಕಾರ ಶಿಶುಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ತಡೆಗಟ್ಟಲು ನೀಡುವ ಈ ಮಿಶ್ರಣವನ್ನು ಸದುಪಯೋಗಪಡಿಸಿಕೊಳ್ಳಿ. ಮಿಲೆಟ್ ಲಡ್ಡು ಮಿಶ್ರಣವನ್ನು ಸೇವಿಸುವುದರಿಂದ ಶಿಶುಗಳ ಆರೋಗ್ಯ ವೃದ್ಧಿಯಾಗುತ್ತದೆ. ಮಿಲೆಟ್ ಲಡ್ಡು ಮಿಶ್ರಣವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಒಳಗೊಂಡಿವೆ. ಶಿಶುಗಳಲ್ಲಿ ವಯಸ್ಸಿಗೆ ತಕ್ಕ ಹಾಗೆ ಸಮ ಪ್ರಮಾಣದ ತೂಕ ಕಾಯ್ದುಕೊಳ್ಳಲು ಸಹಾಯಕವಾಗಿದೆ. ಮಿಲೆಟ್ ಲಡ್ಡು ಮಿಶ್ರಣವು 100% ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ಮಾಡಲಾಗಿದೆ. ಆದ್ದರಿಂದ ಫ್ರೆಂಡ್ಸ್, ಮಕ್ಕಳಿಗೆ ತಪ್ಪದೆ ಈ ಮಿಶ್ರಣವನ್ನು ಕೊಡಿ. ಅಂಗಡಿಗಳಲ್ಲಿ ದೊರಕುವ ಜಂಕ್ ಫುಡ್ ಸೇವನೆಯನ್ನು ತಪ್ಪಿಸಿ. ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ ಫ್ರೆಂಡ್ಸ್. ಹಲವಾರು ಪೋಷಕರು ಹೇಳಬಹುದು, ನಾವು ಅಂಗನವಾಡಿಯಲ್ಲಿ ದೊರಕುವ ಈ ಮಿಶ್ರಣವನ್ನು ನೀಡಿದರೂ ಮಕ್ಕಳು ಸೇವಿಸುವುದಿಲ್ಲ ಎಂದು. ನೀವು ಮಾಡಿಕೊಟ್ಟ ರೀತಿಯಲ್ಲಿ ಸೇವಿಸದಿದ್ದರೆ ಪರ್ಯಾಯ ರೀತಿಯಲ್ಲಿ ಮಾಡಿಕೊಡಿ. ಅಂಗನವಾಡಿ ಪುಷ್ಟಿ ಪೌಡರ್ನಲ್ಲಿ ಮಾಡಬಹುದಾದ ಹಲವಾರು ರೆಸಿಪಿಗಳು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ನಾವು ಮುಂಬರುವ ವಿಡಿಯೋಗಳಲ್ಲಿ ಪುಷ್ಟಿ ಪೌಡರ್ನಿಂದ ಮಾಡಬಹುದಾದ ದೋಸೆ, ಕಟ್ಲೆಟ್, ಸ್ವೀಟ್ಸ್, ಉಂಡೆ, ಸ್ನ್ಯಾಕ್ಸ್, ರೊಟ್ಟಿ, ಉಪ್ಪಿಟ್ಟು, ಗಂಜಿ, ಚಕ್ಕುಲಿ ಹಾಗೂ ಇನ್ನಿತರ ತಿನಿಸುಗಳನ್ನು ಮಾಡುವ ವಿಧಾನವನ್ನು ತಿಳಿಸಲಿರುವೆನು. ಆ ವಿಡಿಯೋಗಳಿಗೂ ನೀವು ಸ್ಪಂದಿಸಿ. ನನಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡುವ ಹಾಗೆ ಪ್ರೋತ್ಸಾಹಿಸಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎಂದು ಕೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.